ಅವರ ಹೆಸರೇ ಶ್ರುತಿ. ಶ್ರುತಿಬದ್ಧವಾಗಿ ಸಂಗೀತದ ತರ ಹಾಡನ್ನ ಹಾಡಿ ಕಾರ್ಯಕ್ರಮಕ್ಕೆ ಶುಭಾರಂಭ ಕೋರಿದಂತ ಶ್ರೀಮತಿ ಶ್ರುತಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅತಿಥಿ ದೇವೋಭವ ಎಂಬ ಅದ್ಭುತ ಸಾರವನ್ನು ಕೊಡುವಂತಹ ಮಹಾನ್ ಸಂಸ್ಕೃತಿ ನಮ್ಮ ಸನಾತನ ಸಂಸ್ಕೃತಿ. ಈ ಸಮಾರಂಭದಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನ ಹಾಗೂ ತಮ್ಮೆಲ್ಲರನ್ನ ಆತ್ಮೀಯವಾದ ವರ್ಷಗಳಿಂದ ನಮ್ಮಲ್ಲಿ ತುಂಬ ದೊಡ್ಡ ದೊಡ್ಡ ವಿಜ್ಞಾನ ವಿಭಾಗದಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲೆಲ್ಲ ನಾನು ಆವಾಗ ನನ್ನ ಹೆಡ್ಮಾಸ್ಟರ್ ಜೊತೆ ಮಾತಾಡಬೇಕಾದಾಗ ಹೇಳ್ತಾ ಇದ್ದೆ, ನಮ್ಮಲ್ಲಿ ಸಾಂಸ್ಕೃತಿಕ ವಿಭಾಗದಿಂದ ಕೂಡ ಅಂದರೆ ಎಲ್ಲ ಟೀಚರ್ಸ್ ಹೇಳ್ಕೊಂಡು ಸಾಂಸ್ಕೃತಿಕ ವಿಭಾಗದಿಂದ ಒಂದು ಚರ್ಚಾ ಸ್ಪರ್ಧೆನೋ ಅಥವಾ ಭಾವಗೀತೆ ಸ್ಪರ್ಧೆನೋ ಅಥವಾ ಭಜನಾ ಸ್ಪರ್ಧೆನೋ ಅಥವಾ ಜಾನಪದ ಗೀತೆ ಸ್ಪರ್ಧೆಯೋ ಯಾವುದೋ ಒಂದು ಸ್ಪರ್ಧೆಯನ್ನು ತಾಲೂಕು ಮಟ್ಟದಲ್ಲಿ ಮಾಡೋಣ ಅನ್ನುವಂಥ ಒಂದೆರಡು ವಿಷಯಗಳನ್ನು ನಾವು ಜೊತೆಗೆ ಹಂಚ್ಕೊಳ್ತಾ ಇದ್ದೆ. ಈ ವರ್ಷ ಆಯ್ತು ಸರ್, ಈ ಸಲ ಮಾಡೋಣ ಅಂತ ನಾವೆಲ್ಲ ಕೂಡಿ ಅಂತಿಮವಾಗಿ ಎಲ್ಲ ಟೀಚರ್ಸು ಚರ್ಚೆ ಮಾಡಿ ಭಾವಗೀತೆ ಸ್ಪರ್ಧೆಯನ್ನು ಹೇಳ್ಕೊಡ್ತು ಸರ್ ಅಂತ ನನ್ನ ಹತ್ರ ಬಂದರು. ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಈ ಭಾವಗೀತೆ ಅಂದರೆ ಎಲ್ಲರಿಗೆ ತುಂಬ ಇಷ್ಟವಾದಂತಹ ಸ್ಪರ್ಧೆ ಮತ್ತು ಎಲ್ಲ ಟೀಚರ್ಸು ಮಕ್ಕಳು ಒಂದು ಕಡೆಗೆ ನಮ್ಮ ಆವರಣದಲ್ಲಿ ಬಂದು ಹೋಗಿ ಅನ್ನುವಂಥ ಒಂದು ಸದೀಚೆಯಿಂದ ಇಂಥದ್ದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ನಾವು ಈಗಾಗಲೇ ನಮಗೆಲ್ಲ ಗೊತ್ತಿರುವಂತೆ ದಾರಾ ಬೇಂದ್ರೆ ಅವರ ವೇದಿಕೆಯನ್ನು ನಾವು ಮಾಡ್ತಿದ್ದೇವೆ. ಯಾಕೆ ಅಂತ ನಿಮ್ಗೆ ಅನಿಸಿರ್ಬೋದು. ಸೊ ಇವರು 1896 ಜನವರಿ 31ರಂದು ಹುಟ್ಟಿದ್ರು. ನಾವು ಆ್ಯಕ್ಚುಲಿ ಇವತ್ತೇ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ದಲ್ಲ, ಅದು ಬೇರೆ ಬೇರೆ ಡೇಟ್ಗಳು 3-4 ದಿವಸದಲ್ಲಿ ಅದು ಏರುಪೇರಾಗಿ ಲಾಸ್ಟಿಗೆ 31 ಕಾರ್ಯಕ್ರಮ ಮಾಡಬೇಕಂತ ಡಿಸೈಡ್ ಆಯಿತು. ಸೊ ದಾರಾ ಬೇಂದ್ರೆ ಅವರ ಜನ್ಮದಿನದಂದು ಇಂಥದ್ದೊಂದು ಭಾವಗೀತೆ ಸ್ಪರ್ಧೆ ನಮ್ಮಲ್ಲಿ ಏರ್ಪಾಡು ಮಾಡಿರುವಂಥದ್ದು ಅದು ನಮ್ಮೆಲ್ಲರಿಗೆ ಹೆಮ್ಮೆ ತರುವಂಥ ವಿಷಯ. ಮತ್ತು ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡು ಆಗ್ತಾ ಇದೆ. ಅವರನ್ನೆಲ್ಲ ನಾವು ಸ್ಮರಿಸಬೇಕಾಗ್ತದೆ. ಯಾಕಂದರೆ ನಮ್ಮ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ತುಂಬ ಅಗಾಧವಾದದ್ದು ಅಂತ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ದಾರಾ ಬೇಂದ್ರೆ ಅವರ ವೇದಿಕೆ ಅಂತ ಮಾಡಿಕೊಂಡು ಈ ವೇದಿಕೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ನಡೆಸ್ತಾ ಇದ್ದೇವೆ. ತಮಗೆಲ್ಲ ಹೀಗೆ ಗೊತ್ತಿದ್ದಂತೆ ಸ್ನೇಹಿತರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಇವರಿಗೆ ವರ ಕವಿ ಅಂತ ಹೇಳ್ತೀವಿ, ಆಶ್ರು ಕವಿ ಅನ್ನುವಂಥ ಬಿರುದುಗಳು ಕೂಡ ಇವೆ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತು, ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರು. ಅವರು ವಿಶೇಷವಾಗಿ ಬರೆದಂಥ ಕವನ ಸಂಕಲನ 4 ತಂತಿ ಎನ್ನುವಂಥ ಈ ಕವನ ಸಂಕಲನಕ್ಕೆ ದಾರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ನಮ್ಮೆಲ್ಲ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ಬೋದು. ಅಷ್ಟೇ ಅಲ್ಲ, ನಿಮಗೆಲ್ಲ ಗೊತ್ತಿದೆ, ಅವರಿಗೆ ಕಾವ್ಯನಾಮ ಅಂಬಿಕಾ ತನಯ ದತ್ತ ಅಂತ ನಿಮಗೆಲ್ಲ ಗೊತ್ತು. ಅವರು 1981ರಲ್ಲಿ, ಅಂದರೆ ನಾನು ಆ ಟೈಮಲ್ಲಿ BA ಓದ್ತಿದ್ದೆ, ಆ ಸಂದರ್ಭದಲ್ಲಿ ಇವರು ತೀರ್ಕೊಂಡ್ರು. ಇವರು ಮರಣ ಹೊಂದಿದ್ರು ಕೂಡ ಇವರು ಈ ನಮ್ಮ ಕರ್ನಾಟಕದ ಸಾಹಿತ್ಯ ಲೋಕದಲ್ಲಿ ಅಜರಾಮರರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರ ಹಲವಾರು ಕೃತಿಗಳು ತುಂಬ ನಿಮಗೆಲ್ಲ ಗೊತ್ತಿರುವಂಥ ಪ್ರಸಿದ್ಧಿಯನ್ನು ಪಡೆದಂಥವುಗಳು. ಅದರಲ್ಲಿ ಕೆಲವೊಂದರೆ ಗರಿ, ಕೃಷ್ಣಕುಮಾರಿ, ನಾದಲೀಲಾ, ನೀರಾಭರಣ ಸುಂದರಿ, ಸೂರ್ಯಪಾನ, ಮನೋರಂಜನೆ, ಹೀಗೆ ಹಲವಾರು ಇವರು ಬರೆದಂಥ ಸಾಹಿತ್ಯ ಲೋಕಕ್ಕೆ ಕೊಟ್ಟಂಥ ಕೊಡುಗೆ ಅಗಾಧವಾದದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟು ಮತ್ತೊಂದು ಇಲ್ಲಿ ವಿಶೇಷತೆ ಏನಂದರೆ, ನಮ್ಮ ಶಾಲೆಯಲ್ಲಿ 8th, 9th, 10th ಓದಿ ಈ ವೇದಿಕೆಯಲ್ಲಿ ಅತಿಥಿಯಾಗಿ ಆಗಮಿಸಿರುವಂಥ ನಮ್ಮೆಲ್ಲರ ಹೆಮ್ಮೆಯ ಸುಪುತ್ರಿ ಅಂದರೆ ತಪ್ಪಾಗಲಿಕ್ಕೆಲ್ಲ ಸುಮನ್ ಮಾಸ್ಟರ್ ಮನಸ್ಸನ್ನು ಗೆದ್ದಂಥ ಒಬ್ಬ ವ್ಯಕ್ತಿ ಅಂತ ನಮ್ಗೆ ಹೇಳೋದಕ್ಕೆ ತುಂಬ ಸಂತೋಷ ಅನ್ನಿಸ್ತದೆ ಅಂತ ಹೇಳ್ಬೋದು. ಇವರನ್ನೇ ನಾವು ಗೆಸ್ಟ್ ಆಗಿ ಬರ್ಬೇಕಂತ ಕರೆದ್ವಿ. ಇದರಲ್ಲಿ 2 ಉದ್ದೇಶಗಳಿದ್ದಾವ. ಒಂದನೇ ಉದ್ದೇಶ ಏನಂದರೆ, ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ರೆ ಈ ಮಟ್ಟಕ್ಕೂ ಹೋಗಬಹುದು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸೋದಕ್ಕಾಗಿ ಅವರನ್ನು ಈ ವೇದಿಕೆಯಲ್ಲಿ ಕರೆದಿದ್ದೇವೆ. ಅಂದರೆ ನೀವು ಚೆನ್ನಾಗಿ ಓದಿ ಮುಂದೊಂದು ದಿವಸ ಈ ವೇದಿಕೆಯಲ್ಲಿ ನೀವು ಅತಿಥಿಯಾಗಿ ಕೂಡಬೇಕು ಅನ್ನುವಂಥ ಒಂದು ಮಹತ್ವದ ಗುರಿಯನ್ನು ಇಟ್ಕೊಂಡು ಅವರನ್ನು ನಾವು ತೋರಿಸಿದ್ದೇವೆ. ಅದರ ಜೊತೆಗೆ ಮತ್ತೊಂದು ಹೇಳಬೇಕು, ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೂಡ ಅವರೇ.
ನಾವು ಸುಮ್ಮನೆ ಅವ್ರನ್ನ ಅತಿಥಿಯಾಗಿ ಬರ್ಬೇಕಂತ ಹೇಳಿದ್ರೆ ಅವರೇ ಹೆಡ್ ಮಾಸ್ಟರ್ಗೆ ಹೇಳಿದ್ರಂತೆ, ಸರ್ ಅದ್ರದ್ದು ಏನು ಖರ್ಚು ಬರ್ತದೆ ನಾನು ಕೊಡ್ತೀನಿ ಅಂತ ಹೇಳಿದ್ರಂತೆ. ನನ್ನ ಹತ್ರ ಬಂದು ಹೇಳಿದ್ರು ಒಟ್ಟು ಖರ್ಚು ಕೊಡ್ತು ಅಂತ ಹೇಳಿದ್ರಂತ, ಒಟ್ಟು ಅವ್ರ ಮೇಲೆ ಹಾಕ್ಕೊಡ್ರಿ, ಅರ್ಧ ನಮ್ಮ ಸಂಸ್ಥೆ ಇರಲಿ ಅರ್ಧ ಅವ್ರದ್ದು ಇರಲಿ ಅಂತ ಹೇಳಿದ್ದೇವೆ. ನೋಡ್ರಿ, ಸುಮನ್ ಅವರು ಇಲ್ಲಿವರೆಗೆ ನಮಗೆ ಅವ್ರಿಗೆ ಭೇಟಿ ಆಗಿಲ್ಲ, ಬಟ್ ಅವರು ಹೆಸರನ್ನ ಮೇಲೆ ಮೇಲೆ ಜಗನ್ನಾಥ್ ಸರ್ ಕಡೆಯಿಂದ ಬೇರೆ ಕಡೆಯಿಂದ ಅವ್ರ ಹೆಸರನ್ನ ಕೇಳ್ತಾನೆ ಇರ್ತೇನೆ. ಅಂದ್ರೆ ಅವ್ರು ಬಿಟ್ಟೋದ್ರು ಕೂಡ ಅವರ ಹೆಜ್ಜೆಗಳು ಅವರ ಸಾಧನೆಗಳು ಎಂದೂ ಅವು ಕಣ್ಮರೆ ಆಗಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ 15,000 ರೂಪಾಯಿಗಳ ಪ್ರಾಯೋಜಿಕತ್ವದ ಒಂದು ಹಣವನ್ನ 15,000 ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ MR ಸ್ಕೂಲ್ ಇಲ್ಲೇ ಓದಿದ್ದೇನೆ ಅನ್ನುವಂಥ ಒಂದು ಸಣ್ಣ ಕಾರಣಕ್ಕಾಗಿ MR ಸ್ಕೂಲ್ಗೆ ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷ 20,000 ರೂಪಾಯಿಗಳನ್ನು ಡೊನೇಟ್ ಮಾಡ್ತಾ ಬರ್ತಾ ಇದ್ದಾರೆ. ಇದು ಅವರ ಮುಖಸ್ಥಿತಿಗಳಲ್ಲ, ಆದರೆ ಅವರು ನಿಜವಾಗಿ ಬಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿ ನಮ್ಮ ವೇದಿಕೆಯ ಅತಿಥಿಯಾಗಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಮತ್ತು ಸೌಭಾಗ್ಯ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಇನ್ನು ಮತ್ತೊಂದು ವಿಷಯ ಅಂದರೆ, ಇವತ್ತು ಭಾವಗೀತೆ ಗಾಯನ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ನೋಡಿ, ಭಾವಗೀತೆ ಅಂದ್ಕೂಡಲೇ ಅಥವಾ ಗಾಯನ ಅಂದ್ಕೂಡಲೇ ನಾವೆಲ್ಲರೂ ಮೈಮನ ಮರೆಯುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಇಂಥ ಸ್ಪರ್ಧೆಯಿಂದ ಒಳ್ಳೆಯ ಕೌಶಲ್ಯ ಬೆಳೀತದೆ, ಇಂಥ ಸ್ಪರ್ಧೆಯಿಂದ ಒಳ್ಳೆಯ ಕೌಶಲ್ಯ ಬೆಳೀತದೆ ಅಂತ ಹೇಳ್ಬೋದು. ಮುಂದೆ ಒಬ್ಬ ಒಳ್ಳೆಯ ಗಾಯಕ ಅಥವಾ ಗಾಯಕಿ ಆಗ್ಬೋದು. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಅಂದರೆ, 19ನೇ ಸೀಸನ್ನಿನ ಸರಿಗಮಪ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನು ಗೆದ್ದಂಥ ಕುಮಾರಿ ಸೃಷ್ಟಿಯವರು ಕೂಡ ಈ ಕಾರ್ಯಕ್ರಮದ ಅತಿಥಿಯಾಗಿರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ನಮಗೆಲ್ಲರೂ ಇಲ್ಲೇ ಪಕ್ಕದ ಬಳ್ಳಾರಿ ಅಂದರೆ, ಬೆಂಗಳೂರು ಸೈಡು ಸಾಂಸ್ಕೃತಿಕ ನಗರ ಯಾವುದಂದ್ರೆ ಮೈಸೂರು ಅಂತೀವಿ, ನಮ್ಮ ಭಾಗದಲ್ಲಿ ಸಾಂಸ್ಕೃತಿಕ ನಗರ ಅಂದರೆ ನಾನು ಅನ್ಕೊಂಡಂತೆ ಬಳ್ಳಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ಇವತ್ತಿನವರೆಗೂ ರಂಗಮಂದಿರಗಳಿದ್ದಾವ, ರಂಗ ಕಲಾವಿದರಿದ್ದಾರ, ನಾಟಕಗಳು ನಡೀತಾವ. ಅವೆಲ್ಲ ಇತ್ತೀಚೆಗೆ ಕಣ್ಮರೆ ಆಗ್ತಾ ಇದೆ. ಬಟ್ ಆದರೆ ನಿಮಗೆಲ್ಲ ಗೊತ್ತು, ಬಳ್ಳಾರಿಯಲ್ಲಿ ಹವ್ಯಾಸಿ ಕಲಾವಿದರನ್ನು ಮಾಡಿಕೊಂಡು ಬಯಲು ನಾಟಕಗಳನ್ನು ಆಡುವಂಥದ್ದು, ಮತ್ತೆ ಬೇರೆ ಬೇರೆ ನಾಟಕಗಳನ್ನು ಪ್ರದರ್ಶನ ಮಾಡುವಂಥದ್ದು, ನಮ್ಮದೊಂದು ಸಾಂಸ್ಕೃತಿಕ ಪರಂಪರೆ ಇದೆ. ಆ ಪರಂಪರೆಯ ಪ್ರತಿನಿಧಿಯಾಗಿ ಇವತ್ತು ಸೃಷ್ಟಿಯವರು ನಮ್ಮ ವೇದಿಕೆಯಲ್ಲಿ ಕೂತಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಮತ್ತೆ ನಿಮಗೆ ಬೇಕಿರುತ್ತೆ, ಒಂದು ಕಡೆಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಮನೋಭಾವನೆ ಬೆಳೀತದೆ, ಮತ್ತೊಂದು ಕಡೆಗೆ ವಿದ್ಯಾರ್ಥಿಗಳು ಹಾಡಾಡೋದ್ರ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರತರುವಂಥ ಪ್ರಯತ್ನ ಈ ದಾರಾಬೇಂದ್ರೆಯವರ ವೇದಿಕೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ. ಯಾರ ಎಂಥ ಟಾಲೆಂಟ್ ಇದೆಯೋ ಗೊತ್ತಾಗಲ್ಲ. ಸೊ ಇಂಥ ಒಂದು ಸ್ಪರ್ಧೆ ಏರ್ಪಡಿಸಿದಾಗ ಬೇರೆ ಬೇರೆ ಶಾಲೆಯ ಮಕ್ಕಳು, ಬೇರೆ ಬೇರೆ ಹೈಸ್ಕೂಲ್ ಮಕ್ಕಳು ನಾವು ಇಲ್ಲಿ ಕುತ್ಕೊಂಡು ನೋಡಿದಾಗ ಎಲ್ಲರೂ ತೆರೆದು ಹೋಗ್ಬೇಕು ಅಂತ ಒಳ್ಳೊಳ್ಳೆ ಹಾಡುಗಳನ್ನು ಆಡಿದ್ರು, ಮತ್ತೆ ಎಲ್ಲರ ಮನಸ್ಸನ್ನು ಗೆದ್ರು. ಇಲ್ಲೂ ಎಲ್ಲ ಸ್ಪರ್ಧೆಗಳಿಗೆ ಒಂದು ಮಾತು ಹೇಳ್ತೀನಿ, ಎಲ್ಲರಿಗೂ ಪ್ರೈಸ್ ಕೊಡೋಕ್ಕಾಗಲ್ಲ. ಎಲ್ಲರಿಗೆ ಪ್ರೈಸ್ ಕೊಟ್ಟರೆ ಅದು ಸ್ಪರ್ಧೆನೇ ಆಗಲ್ಲ. ಎಲ್ಲರಿಗೂ ಪ್ರೈಸ್ ಕೊಟ್ಟರೆ ಸ್ಪರ್ಧೆ ಆಗಲ್ಲ. ಎಲ್ಲರೂ ಗೆದ್ದದಲ್ಲಿ ಮತ್ತೆ ಇಬ್ಬರಿಗೆ ನಾವೇನು ಮಾಡ್ತೀವಿ, ಉತ್ತಮ ಸಾಧನೆ ಅಂತ ಹೇಳಿ ಪ್ರೈಸ್ ಕೊಡ್ತೀವಿ. ಅಷ್ಟೇ ಹೊರತು ಎಲ್ಲರಲ್ಲಿ ಅಂಥದ್ದೊಂದು ವಿಶಿಷ್ಟವಾದಂಥ ಗಾಯನ ಮಾಡುವಂಥ ಒಂದು ವಿಶಿಷ್ಟ ಕೌಶಲ್ಯ ತಮ್ಮಲ್ಲಿದೆ. ಅದನ್ನು ಯಾವುದೇ ಕಾರಣಕ್ಕೆ ಬಿಡದೆ ಮುಂದುವರಿಸಿ ಮುಂದೊಂದು ದಿವಸ ಸರಿಗಮಪ ಸೃಷ್ಟಿಯವರು ಹೇಗೆ ಇದ್ದಾರೋ ಹಾಗೆ ನೀವು ಕೂಡ ನಮ್ಮ ಗಂಗಾವತಿ ತಾಲೂಕಿನಿಂದ ಪ್ರತಿ ಸ್ಪರ್ಧೆಯಾಗಿ ಹೋಗಿ ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಊಟವನ್ನು ಕೂಡ ತುಂಬಾ ರುಚಿಯಾಗಿ ಮಾಡಿದ್ದಾರೆ. ಊಟವನ್ನು ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಿರ್ಣಾಯಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ಅವರು ಎಲ್ಲ ಸ್ಪರ್ಧಿಗಳು ಹಾಡುವುದನ್ನು ಕೇಳಿ ಸಮಾಧಾನದಿಂದ ಕೇಳಿ ತಮ್ಮ ನಿರ್ಣಯವನ್ನು ಕೊಡುತ್ತಿದ್ದಾರೆ. ಅದಕ್ಕಾಗಿ ಅವರು ತುಂಬ ಹೃದಯದ ಧನ್ಯವಾದಗಳು. ನನಗೆ ಮಾತಾಡಲು ಎಲ್ಲ ಶಾಲೆಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ ಎಲ್ಲ ಹುಡುಗರಿಗೂ ಒಂದು ಆಸಕ್ತಿ ಇರುತ್ತೆ. ಹಾಡಬೇಕು, ನಾವು ಸರಿಗಮಪಕ್ಕೆ ಹೋಗ್ಬೇಕು, ನಾವು ಕೂಡ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆ ನಮ್ಮೆಲ್ಲರ ಆಸಕ್ತಿಯನ್ನು ಮೂಡಿಸಲು ಈ ಸ್ಟೇಜ್ನ ಅರೇಂಜ್ ಮಾಡಿದ್ದ ಎಲ್ಲ ಲಯನ್ಸ್ ಶಾಲೆಯ ಎಲ್ಲ ಶಿಕ್ಷಕರಿಗೂ ತುಂಬ
ಸ್ಪರ್ಧಿಗಳಿಂದ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು 2007 ಮತ್ತು 8ನೇ ಸಾಲಿನ ಈ ಶಾಲೆ ವಿದ್ಯಾರ್ಥಿನಿ. ಇಷ್ಟೊತ್ತನ ಭಯ ಇರಲಿಲ್ಲ. ನಮ್ಮ ಶಿಕ್ಷಕರನ್ನೆಲ್ಲ ನೋಡಿ ನನಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ನಾನು ನಿಮ್ಮ ಥರ ಸ್ಟೂಡೆಂಟ್ ಆಗ್ಬಿಟ್ನಿ ಇವಾಗ. ಮತ್ತೆ ಆಲ್ಮೋಸ್ಟ್ 15 ಇಯರ್ಸ್ ಕಳೆದೋಯ್ತು ನಾನು ಈ ಒಂದು ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿ. ಎಲ್ಲ ನನ್ನ ಶಿಕ್ಷಕರು ನನ್ನ ಪರಿಚಯ ಮಾಡ್ಕೊಂಡ್ರು. ಬಟ್ ನಾನೇನು ಅಷ್ಟು ಸಾಧನೆ ಮಾಡಿದ್ನ ಅಂತ ನನಗೆ ಗೊತ್ತಿಲ್ಲ. ಇಷ್ಟರ ಮಟ್ಟಿಗೆ ಸರ್ಸ್ ಅದು ಹೊಗಳ್ತಾ ಇದ್ದಾರೆ. ಅದು ಒಂದು ನಮ್ಗೆ ಹೆಮ್ಮೆ ವಿಷಯ. ನಾನೇನು ನೀವು ಇಲ್ಲೆಲ್ಲ ಕುತ್ಕೊಂಡಿರಲ್ಲ, ನಾನು ಅಲ್ಲಿ ಕುತ್ಕೊಂಡು ಇಲ್ಲಿ ಏನೇನು ನಡೀತದ ಅದನ್ನೆಲ್ಲ ಕೇಳ್ಕೊಂತ ಯಾವಾಗ ಮುಗಿಯುತ್ತಪ್ಪ ನಾವು ಯಾವಾಗ ಜಾರ್ಕೊಂಡು ಸ್ಕೂಲ್ ಬಿಟ್ಟು ಹೋದೆವು ಅಂತ ಕಾಯ್ತಿದ್ವಿ. ಈಗೇನು ನೀವೆಲ್ಲರೂ ಅದನ್ನೇ ಮಾಡ್ತಾ ಇದ್ರಲ್ಲ, ಅಥವಾ ಒಂದು ಹಾಡು ಕೇಳಬೇಕು ಸೃಷ್ಟಿಯವರಿಂದ. ನಾನು ಹಂಗೆ ಇದ್ದೆ. ಅದಕ್ಕೆ ನಾವು ಕಲೀಲಿಕ್ಕಾಗಲಿಲ್ಲ ಸಂಗೀತ. ನಮಗೂ ಐ ಥಿಂಕ್ ನಮಗೂ ಒಂದು ಕ್ಲಾಸ್ ಇರ್ತಿತ್ತು. ನಾವು ಓದಬೇಕಾದಾಗ ವೀಕ್ಲಿ ಒನ್ಸ್ ಇರ್ತಿತ್ತು. ನಾವು ಏನಾದರೂ ಕಲ್ತಿದ್ರೆ ನಾವು ಇವಾಗ ಸೃಷ್ಟಿಯವ್ರ ಥರ ಚೆನ್ನಾಗಿ ಹಾಡ್ತಾ ಇದ್ವಿ. ಬಟ್ ನಮ್ಗೆ ಅವಾಗ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಅಷ್ಟು ಯಾವುದು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಈ ಥರ ಸಂಗೀತ, ನೃತ್ಯ ಯಾವುದನ್ನು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಬರೀ ಸ್ಟಡಿ ಸ್ಟಡಿ ಸ್ಟಡಿ. ನನ್ನ ಪ್ರಕಾರ ಸ್ಟಡಿ ಒಂದೇ ಅಲ್ಲ, ಈ ಥರದ ಸಾಧನೆ ಮಾಡಿದಾಗಲೇ ನಾವು ಸಾಧನೆ ಮಾಡಿದಂಗೆ. ಸೊ ನೀವು ಇವಾಗ ಸರ್ ನಂಗೆ ಇನ್ವೈಟ್ ಮಾಡ್ತಾ ಇದ್ರು ಪ್ರತಿ ಸರಿ. ಜನವರಿ 26, ಆಗಸ್ಟ್ 15 ತುಂಬ ಸರಿ ಇನ್ವೈಟ್ ಮಾಡಿದ್ರು. ನಂಗೆ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ. ಅದರಲ್ಲಿ ಫಸ್ಟ್ ಕ್ಷಮೆ ಕೇಳ್ತೀನಿ ನಾನು ನಮ್ಮ ಸರ್ ವೃಂದದಲ್ಲಿ. ನಮಗೆ ಆಲ್ಮೋಸ್ಟ್ ನಾವು ಕಲ್ತಿರುವಾಗಿಂತ ಏನಿದ್ದಾರೆ ಟೀಚರ್ಸ್, ಅವ್ರು ಇನ್ನೂ ಕೂಡ ಇದೇ ಶಾಲೆಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಅದು ನಮಗೆ ತುಂಬ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ನಿಮ್ಗೊಂದು ಕ್ಲಾಸ್ ಇರುತ್ತೆ ಅನ್ಕೊಂತೀನಿ. ಇವಾಗ ಸಂಗೀತ ಕ್ಲಾಸ್ ಇರುತ್ತಲ್ಲ, ಒಂದ್ಸರಿ ಇರುತ್ತೆ, ವಾರಕ್ಕೆ 1 ಟೈಮ್ ಇರುತ್ತಾ, 2 ಟೈಮ್ ಕಲಿತೀರಾ ನೀವು ಸಂಗೀತ? ಅದೇ ನೀವು ಏನಾದರೂ ಜಾಸ್ತಿ ಏನಾದರೂ ನಿಮಗೆ ಇಂಟ್ರೆಸ್ಟ್ ತೋರಿ ನೀವೇ ಹೋಗಿ ಜಗನ್ನಾಥ್ ಸರ್ ಹತ್ರ ನೀವೇನಾದರೂ ಒಂದು, ಸರ್ ನಮ್ಗೆ ಇನ್ನೂ ಒಂದು ಕ್ಲಾಸ್ ಎಕ್ಸ್ಟ್ರಾ ಬೇಕು, ನಾವು ಇನ್ನೂ ಜಾಸ್ತಿ ಕಲಿತೀವಿ, ನಮ್ಗೆ ಇದಾಗ್ತಾ ಇಲ್ಲ 2 ಕ್ಲಾಸು ಅಂತ ಹೇಳಿದರೆ ಅವರು ನಿಮ್ಗೆ ಅರೇಂಜ್ ಮಾಡ್ತಾರೆ. ನೀವು ದೊಡ್ಡ ದೊಡ್ಡ ಗಾಯಕರಾಗ್ಬೋದು. ಸಂಗೀತ ಅಂತಲ್ಲ, ನಿಮ್ಗೆ ಯಾವ ವಿಷಯದಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಮಾಡ್ತೀರೋ ಅದನ್ನು ನೀವು ಸರ್ ಹತ್ರ ವ್ಯಕ್ತಪಡಿಸಿದ್ರೆ ಅವರು ಯಾವುದೇ ಇದ್ರೂ ಇಲ್ಲದೆ ಅರೇಂಜ್ ಮಾಡ್ತಾರೆ. ನಮ್ಮ ಚಾರಿಟೇಬಲ್ ಟ್ರಸ್ಟಿಗಳ ಜೊತೆ ಎಲ್ಲ ಮಾತಾಡಿಬಿಟ್ಟು. ಸೊ ಇದನ್ನು ನೀವು ಏನು ಈ ಒಂದು ಅಪ್ ಟು 10th ವರೆಗೂ ಇರುತ್ತಲ್ಲ, ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುಂದೆ ನಮಗೆ ಟೈಮ್ ಮೀರಿ ಹೋಗಿಂದ ನಮ್ಗೆ ಇವಾಗ ಕಲಿಬೇಕು ಅನ್ಸುತ್ತೆ ಸಂಗೀತ. ಏನಾದರೂ ನೋಡ್ತಾ ಇದ್ರೆ ನಾವು ಆಡ್ಬೇಕಪ್ಪ, ನಮಗೂ ಬರೋದಿಲ್ಲಲ್ಲ ಅಂತೇಳಿ ನಾವು ಇವಾಗ ಇದು ಮಾಡ್ತೀವಿ, ರಿಗ್ರೆಟ್ ಆಗ್ತೀವಿ. ಸೊ ಹಂಗೆ ಆಗ್ಬಾರ್ದು. ಕಲಿತೀರಾ? ಇಷ್ಟರ ಮಟ್ಟಿಗೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಈಗಲೂ ಸಹ ನಮ್ಮ ಸರ್ಸ್ ಎಲ್ಲ ಕಾಲ್ ಮಾಡಿ ನಾವೇನೋ ಒಬ್ಬ ಸ್ಟೂಡೆಂಟು ಟೀಚರ್ಸ್ನ ನೆನ್ಪಿಟ್ಕೊಳ್ತೀವಿ, ನಾವು ಎಲ್ಲೋದ್ರೂ ನೆನ್ಪಿಟ್ಕೊಳ್ತೀವಿ. ಬಟ್ ಟೀಚರ್ಸ್ ಏನು ನಮ್ಮನ್ನ ನೆನ್ಪಿಟ್ಕೊಳ್ತಾರಲ್ಲ ಅದು ನಮಗೆ ಗ್ರೇಟು. ಸೊ ನೀವು ನಿಮ್ಮದೇ ಆದ ಒಂದು ಇದರಲ್ಲಿ ಚೆನ್ನಾಗಿ ಬೆಳೀರಿ, ಚೆನ್ನಾಗಿ ಸಂಗೀತ ಈ ಥರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಫಸ್ಟು ಸೆಕೆಂಡು ಬರೋದು ಸೆಕೆಂಡರಿ, ಬಟ್ ನಾವೇನು ಭಾಗವಹಿಸ್ತೀವಲ್ಲ ದಟ್ ಈಸ್ ಇಂಪಾರ್ಟೆಂಟ್. ಸೊ ನೀವು ನಿಮ್ಮ ಚೆನ್ನಾಗಿ ಬೆಳೀರಿ ಅಂತ ಹೇಳಿ ನನಗೆ 1-2 ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಾರೆ. ಜರ್ನಿ ಬಗ್ಗೆ ಮಾತಾಡಬೇಕಂದ್ರೆ ಐ ಸ್ಟಾರ್ಟೆಡ್ ಇನ್ ಐ ನಾನು 3 ವರ್ಷದೊಳಗಿದ್ದೆ. ಅವಾಗಿಂದ ನಾನು ಸಂಗೀತ ಕಲಿಕೆ ಅಭ್ಯಾಸ ಮಾಡ್ತಿದ್ದೀನಿ. ಅಪ್ಪ ನನ್ನ ಬೇಬಿ ಕ್ಲಾಸ್ ಇರುವಾಗ ಕ್ಲಾಸ್ ಹಾಕಿದ್ರು. ಐ ಥಿಂಕ್ ಇಟ್ಸ್ ಬಿನ್ 13 ವರ್ಷ 14 ವರ್ಷ ಆಯಿತು ವಿ ಡೂ ಮ್ಯೂಸಿಕ್. 14 ವರ್ಷ ಆಯಿತು ನಾನು ಸಂಗೀತ ಅಭ್ಯಾಸ ಮಾಡಿದ್ದೆ. ನಾನು ಓದು ಹಾಗೂ ಸಂಗೀತ ಎರಡನ್ನೂ ಐ ಹ್ಯಾವ್ ಟ್ರೈಡ್ ಟು ಬ್ಯಾಲೆನ್ಸ್ ಆಸ್ ಮಚ್ ಎಸ್ ಐ ಕ್ಯಾನ್. ಶಾಲೆಗೆ ಸ್ವಲ್ಪ ಸರಿಯಾಗಿ ಹೋಗ್ತಾ ಇರಲಿಲ್ಲ. 10th ನಾನು ಚೆನ್ನಾಗಿ ಸ್ಕೋರ್ ಮಾಡಬೇಕಂತ ರೆಗ್ಯುಲರ್ ಶಾಲೆಗೆ ಹೋದೆ. ಆದರೆ ನಾನು ಜಾಸ್ತಿ ಆಟಾಡಲಿಲ್ಲ ನನ್ನ ಚೈಲ್ಡ್ಹುಡ್ಡಲ್ಲಿ. ಆ್ಯಕ್ಚುಲಿ ಓದು ಆ್ಯಂಡ್ ಬರೀ ಸಂಗೀತ ಅಭ್ಯಾಸ, ಕ್ಲಾಸ್ ಹೋಗೋದು, ವಾರಕ್ಕೆ 3 ದಿವಸ ಕ್ಲಾಸ್ ಹೋಗೋದು ಅದೇ ಆಯಿತು. 10th
ವೆಲ್ ಐ ಥಿಂಕ್ ಐ ಸ್ಕೋರ್ಡ್ ವೆಲ್. ಯಾಕಂದರೆ ನಾನು ಎಷ್ಟು ವರ್ಷ ಮ್ಯೂಸಿಕ್ ಹಾಗೂ ಓದು ಬ್ಯಾಲೆನ್ಸ್ ಮಾಡಿ ಐ ಥಿಂಕ್ ಐ ಸ್ಕೋರ್ಡ್ ವೆಲ್ ಇನ್ 10th. ನಾನು ಇಷ್ಟೇ ಹೇಳೋದು, ಶ್ರಮ ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು, ಮನ್ಸು ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು. ಐ ಥಿಂಕ್ ಹಾರ್ಡ್ ವರ್ಕ್ ಆ್ಯಂಡ್ ಡಿಸಿಪ್ಲಿನ್ ಆರ್ 2 ಥಿಂಗ್ಸ್. ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾರೆ ಹಾರ್ಡ್ ವರ್ಕ್ ಆ್ಯಂಡ್ ಡಿಸಿಪ್ಲಿನ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಎಲ್ಲರೂ ಹೇಳ್ತಿದ್ರೆ ಅದು ಏನೋ ಅರ್ಥ ಇದೆ, ಸುಮ್ಮನೆ ಹೇಳಲ್ಲ. ಐ ಥಿಂಕ್ ಹಾರ್ಡ್ ವರ್ಕ್ ಆ್ಯಂಡ್ ಡಿಸಿಪ್ಲಿನ್ ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಎಲ್ರಿಗೂ ಯಾವ ಫೀಲ್ಡಲ್ಲಿ ಆಸಕ್ತಿ ಇದೆ ಅದನ್ನೇ ಪರ್ಸ್ಯೂ ಮಾಡಿ, ಓದಿ ಸಂಗೀತ ಇಷ್ಟ ಇದೆ ಸಂಗೀತ ಪರ್ಸ್ಯೂ ಮಾಡಿ. ಆದರೆ ಇದಕ್ಕೆ ತುಂಬ ಟೈಮ್ ಡೆಡಿಕೇಟ್ ಮಾಡಬೇಕಾಗುತ್ತೆ. ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಂತ ಏನೂ ರೂಲ್ ಇಲ್ಲ, ಅದೇ ಆಗ್ಬೇಕಂತ ಏನೂ ರೂಲ್ ಇಲ್ಲ. ಯಾರಿಗೆ ಏನು ಆಸಕ್ತಿ ಇದೆ ಅದನ್ನೇ ಪರ್ಸ್ಯೂ ಮಾಡಿ. ಗಿವ್ ಆಲ್ ಯುವರ್ ಹಾರ್ಡ್ ವರ್ಕ್, ಆಲ್ ಯುವರ್ ಸ್ಟ್ರೆಂತ್ ವಾಟ್ ಯು ವಾಂಟ್ ಟು ಡೂ. ಇಷ್ಟು ಹೇಳ್ತಾ ನಾನು ಮಾತುಗಳನ್ನು ಇದಕ್ಕೆಲ್ಲ ನಮ್ಮ ಶಿಕ್ಷಕ ಬಂಧುಗಳ ಒಂದು ಪ್ರಯತ್ನದ ಫಲ ಇದು. ನಾನು ಯಾವಾಗಲೂ ಏನೋ ಎಕ್ಸ್ಪೆಕ್ಟ್ ಮಾಡಿರ್ತೀನಿ, ಆದರೆ ನಮ್ಮ ಶಿಕ್ಷಕರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅದು ನಮಗೆ ಪಾಠ ಮಾಡೋಕ್ಕಾಗೋದಿಲ್ಲ. ಮೊನ್ನೆ ಒಂದು ಪ್ರೋಗ್ರಾಮ್ ಆಯಿತು, 26 ಜನವರಿಗೆ ಇಷ್ಟು ಚೆನ್ನಾಗಿ ಮಾಡಿದ್ರು. ನಾವು ಡ್ಯಾನ್ಸ್ ಟೀಚರ್ ಬಂದು ಗೈಡ್ ಮಾಡ್ತಾನೆ ಅಂತೇಳಿ 3-4 ದಿವಸ ಕಾದ್ರು. ಅದು ಅಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಕ ಬಂಧುಗಳು ಅಂದರೆ ಶಿಕ್ಷಕಿಯರು ಅವತ್ತ ಇಷ್ಟು ಚೆನ್ನಾಗಿ ಮಾಡಿದ್ರು. ಅದು ನಮ್ಗೆ ನ್ಯಾಚುರಲಿ ಅದು ಫಸ್ಟ್ ಪ್ರೈಸ್ ಬರಬೇಕು. ಆದರೆ ತಮಗೆ ಯಾವುದೋ